ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ರಪ್ಪ? ನಾನು ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೋತೀನಿ. ಇದು ನಮ್ದು 21ನೇ ದಿನದ ಜರ್ನಿ ಬಿಜಾಪುರ ಟು ಮುರುಡೇಶ್ವರ ಕಡೆಗೆ. ನಿನ್ನೆ ರಾತ್ರಿ ಇಲ್ಲೇ ಇಡಗುಂಜಿಯಲ್ಲಿ ಸ್ಟೇ ಆಗಿದ್ವಿ. ಇಡಗುಂಜಿ ಗಣೇಶ ನೋಡಕಂತ ಬಂದಿದ್ವಿ. ಬಟ್ ರಾತ್ರಿ ಹೋಗಿ ನೋಡ್ಬೇಕಂದ್ರೆ ತುಂಬಾನೇ ಲೇಟ್ ಆಗಿತ್ತು. 7 ಗಂಟೆ ಆಗಿತ್ತು. ನಾವೆಲ್ಲ ಫ್ರೆಶ್ ಅಪ್ ಆಗಿ ಬರ್ಬೇಕಂದ್ರೆ ಅದೇ ಒಂದು ಕಾರಣದಿಂದ ಇಡಗುಂಜಿ ಗಣೇಶದ ರಾತ್ರಿ ಹೊತ್ತು ದರ್ಶನ ಆಗ್ಲಿಲ್ಲ. ಇವಾಗ ಹೊಂಟಿದ್ದೀನಿ ಇಡಗುಂಜಿ ಗಣೇಶದ ದರ್ಶನ ಮಾಡೋಕ್ಕೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಹೋಗಿ ಇಡಗುಂಜಿ ಗಣೇಶದ ಒಂದು ದರ್ಶನ ಪಡ್ಕೊಂಡು ಹೋಗ್ಬೇಕಂತ ಪ್ಲಾನಿಂಗ್ ಇತ್ತು. ಬಟ್ 6 ಗಂಟೆಯಿಂದ ಇವಾಗಿನ ಮಟ್ಟ ಮಳೆ ಸ್ಟಾರ್ಟೇ ಇದೆ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ. ಇನ್ನುವರೆಗೂ ಮಳೆ ನಿಂತೇ ಇಲ್ಲ. ಇವಾಗ ಜಿಟಿ ಜಿಟಿ ಮಳೆ ಇದೆ. ಅಂದ್ರೂ ಒಂದು ದರ್ಶನ ಪಡ್ಕೊಂಡು ಮುಂದಿನ ಪ್ರಯಾಣ ನಾವು ಸಾಗಿಸೋಣ ಅಂತ ಇವಾಗ ಹೊಂಟಿದ್ದೀವಿ. ಜನರು ಇದ್ರು ಗುರು, ಆದ್ರೆ ಅಷ್ಟೇ ಕಡಿಮೆ ಜನರು ಇದ್ರು. ಬಟ್ ಇನ್ನು ಟೈಮ್ ಆಗ್ತಾ ಇದ್ದಂಗೆ ಜನರು ಜಾಸ್ತಿ ಬರುತ್ತೆ. ಮತ್ತ ಇವಾಗ ಒಂದು ತುಸು ಮಳೆ ಇದೆ ಅಲ್ಲ, ಸೊ ಅದಕ್ಕಾಗಿ ಜನರು ಜಾಸ್ತಿ ಬಂದಿಲ್ಲ. ಮಳೆ ಕಡಿಮೆ ಆದ ನಂತರ ಇವಾಗ ಮಳೆ ಕಡಿಮೆ ಆಗಿದೆ. ಇವಾಗಿಂದ ಜನರು ಜಾಸ್ತಿ ಬರುತ್ತಾರೆ. ಆಮೇಲೆ ತುಂಬಾ ರಶ್ ಇರುತ್ತೆ. ಯಾಕಂದ್ರೆ ಇವಾಗ ಗಣೇಶ ಚತುರ್ಥಿ ಅಲ್ಲ, ಅದಕ್ಕೆ ತುಂಬಾನೇ ರಶ್ ಆಗಿರುತ್ತೆ. ಗುರು ಫೈನಲಿ ಇವಾಗ ಮಳೆ ಕಡಿಮೆ ಆಗಿದೆ. ಇವಾಗ ನಾವು ಮುರುಡೇಶ್ವರ ಕಡೆಗೆ ಹೋಗ್ಬೇಕು. ಇವಾಗ ನಾವು ಮತ್ತೆ ನಮ್ಮ ರಥದ ಮೇಲೆ ನಮ್ಮ ಲಗೇಜ್ ಎಲ್ಲ ಕಟ್ಕೊಂಡು ಮುರುಡೇಶ್ವರ ಕಡೆಗೆ ಹೋಗಕ್ಕೆ ರೆಡಿ ಆಗೇ ಬಿಟ್ಟಿವಿ. ಇವಾಗ ಹೋಗ್ಬೇಕು. ಇಲ್ಕಂದ್ರೆ ಇಲ್ಲೇ ಇದ್ರೆ ಮತ್ತೆ ಮಳೆ ಜಿಟಿ ಅದೇ ರೀತಿ ಇರುತ್ತೆ. ಇವಾಗ ಟೈಮಿಂಗ್ 12 ಗಂಟೆ ಆಗಿದೆ. ಇವಾಗಿನ ಮಟ್ಟ ಮಳೆ ಇತ್ತು ಗುರು ಈ ಕಡೆ. ನಡ್ರಿ ಹೋಗೋಣ ಇವಾಗ. ಗುರು ಇವತ್ತು ತುಂಬಾನೇ ಖುಷಿ ಆಗ್ತಿದೆ. ಯಾಕಪ್ಪ ಅಂದ್ರೆ ಬಿಜಾಪುರ ಟು ಮುರುಡೇಶ್ವರ ಕಡೆಗೆ ಇವತ್ತು ನಮ್ದು 21ನೇ ದಿನದ ಜರ್ನಿ. ಫೈನಲಿ ಇವತ್ತು ಹೋಗಿ ರೀಚ್ ಆಗ್ತೀವಿ ಮುರುಡೇಶ್ವರ. ಇನ್ನು 25 ಕಿಲೋಮೀಟರ್ ಅಷ್ಟೇ ಹೋಗ್ಬೇಕು. ಮೇ ಬಿ 1 ಅವರ್ನಾಗ ಹೋಗಿ ಮುಟ್ಬೋದು ನಾವು ಮುರುಡೇಶ್ವರ. ತುಂಬಾ ಖುಷಿ ಆಗ್ತಿದೆ ಗುರು. 21 ದಿನ ಆಯ್ತು ನಿಮಗೆಲ್ಲರಿಗೆ ಮುರುಡೇಶ್ವರ ಅನ್ಕೋತ ಬರ್ತಾ ಇದೆ. ಬಟ್ ಇವತ್ತ ಹೋಗಿ ರೀಚ್ ಆಗ್ತೀವಿ ಮುರುಡೇಶ್ವರಗೆ. ನಡ್ರಿ ಹೋಗೋಣ ಗುರು. ಫೈನಲಿ ಮುರುಡೇಶ್ವರದಲ್ಲಿ ಬಂದೇ ಬಿಟ್ಟಿವಿ. ಇವಾಗ ಮುರುಡೇಶ್ವರ ಜಸ್ಟ್ ಇಲ್ಲಿಂದ 2 ಕಿಲೋಮೀಟರ್ ಅಷ್ಟೇ ಉಳಿದಿದೆ. ಜಿಟಿ ಮಳೆ ಹಂಗೆ ಸ್ಟಾರ್ಟ್ ಇದೆ ಬ್ರೋ. ನಾವು ಹಂಗೆ ಸುತ್ತಾ ಇದ್ದೀವಿ. ಈಗ ಶಿವನ ವಿಗ್ರಹ ನೋಡ್ಕೊಂಡು ಮುಂದೆ ಹೋಗೋಣ. ಗುರು ಮುರುಡೇಶ್ವರ ಬೀಚ್ ಇವಾಗ ಸದ್ಯಕ್ಕೆ ಯಾವ ರೀತಿ ಇದೆ ಅಂತ ಇಲ್ಲೇ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ಬೋದು. ಯಾಕಂದ್ರೆ ಮುಂದೆ ಹೋಗಕ್ಕ ಪರ್ಮಿಷನ್ ಇಲ್ಲ, ಯಾರಿಗೂ ಹೋಗಕ್ಕ ಬಿಡಲ್ಲ. ಇಲ್ಲಿ ಒಂದು ಐಲ್ಯಾಂಡ್ ಇದೆ ಗುರು. ಆ ಐಲ್ಯಾಂಡಿಗೂ ಇವಾಗ ಪರ್ಮಿಷನ್ ಇಲ್ಲ. ಯಾಕಂದ್ರೆ ಮಳೆ ತುಂಬಾನೇ ಜಾಸ್ತಿ ಇದೆ ಅಲ್ಲ, ಸಮುದ್ರದಲ್ಲಿ ಒಂದು ನೀರಿನ ಪ್ರಮಾಣ ಜಾಸ್ತಿ ಇದೆ. ಅದಕ್ಕೆ ಒಂದು ಕಾರಣದಿಂದ ಯಾವುದೇ ಐಲ್ಯಾಂಡ್ ದಲ್ಲಿನೂ ಬಿಡಲ್ಲ ಇವಾಗ. ಯಾವ್ರಣ? ಬಿಜಾಪುರ. ನಮ್ದು ಬಿಜಾಪುರಪ್ಪ ಗುರು. ಇಲ್ಲಿ ನಮ್ ಬಿಜಾಪುರದವ್ರು ಸಿಕ್ಕಾರಪ್ಪ. ಒಂದು ಬಿಜಾಪುರ ಭಾಷೆದಲ್ಲಿ ಮಾತಾಡೋಣ. ಯಾವ್ರು ಅಣ್ಣ? ಬಿಜಾಪುರ್ನಾಗ ಯಾವ ಊರ? ಸಿಂದಗಿ. ನೀ ಲೋಕಲ್? ಯಾವ ಏರಿಯಾ? ರಾಜಾಜಿನಗರ್. ನಿಮ್ದ? ಬಸವೇಶ್ವರ ನಗರ. ನಿಮ್ದ? ಎಲ್ಲ ರಾಜಾಜಿನಗರ. ರಾಮನಗರ. ಚಾ ಕಾಫಿ ಎಲ್ಲಿ ಸಿಗ್ತದ್ರಿ? ಪವಾರ್ ಬ್ರೋ ಅಂತ. ಪವಾರ್ ಬ್ರೋ. ನಾವು ದಾರಿ ಬಿಡ್ರಪ್ಪ.
ನಮ್ದು ಬಿಜಾಪುರ ಹೋಣ. ಹೌದಣ್ಣ ಹಾ. ಯಾವ area ಅಣ್ಣ ನಿಮ್ದು? ನಾವ್ ಚಂದೂನ್ ತಾಂಡ ಅಂತ ಬಿಜಾಪುರದಲ್ಲಿ ಚಂದೂನ್ ತಾಂಡ ಚಂದೂನ್ ತಾಂಡ. ಗುಂಡೂನ್ ತಾಂಡ ಅಂತ ರೆನ್ಕೋಟ್ ಇದೆ ಪವರ್ ಬ್ರೋ PAWR. ನಮ್ ಬಿಜಾಪುರ ಮಂದಿ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು. ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಮ್ಯಾಗಿನ ಒಂದು ಇವು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ನಡ್ರಿ. ಏನ್ 20 ರೂಪಾಯಿ ಅಂದ್ರು ಎಷ್ಟಾದಂತ ನನಗೂ ಗೊತ್ತಿಲ್ಲ ಒಳಗಡೆ ಟಿಕೆಟ್. ಫೈನಲಿ ಗೋಪುರ ಒಳಗಡೆ ಬಂದೇ ಬಿಟ್ಟಿವಿ. ಇಲ್ಲಿಂದ ಇವು ಯಾವ ರೀತಿ ಕಾಣತ್ತೆ ಅಂತ ನೋಡಿದ್ರು. ಇವಾಗ ಇಲ್ಲಿಂದ 18 ಫ್ಲೋರ್ ಇಂದ ನಾವು 4 ದಿಕ್ಕಿಂದ ಒಂದು ಯೂ ನೋಡಿದೀವಿ. ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಹೋಗಿ ನಾವು ಉಡುಪಿ ಕಡೆ ಹೋಗೋಣ. ಇವಾಗ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಚಾನಲ್ಗೆ ಹೊಸಬ್ರು ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಗ್ತಾರಿ, ನಗಸ್ತಾರಿ. ಜೈ ಕರ್ನಾಟಕ.